ಬೇವರ್ಸ್ ಇವಾಗ ಜಸ್ಟ್ ಮಿಸ್ಸು. ನಾನು ಆ ಕಡೆಯಿಂದ ಬಂದ ರೋಡಿಂದ ಬರುವಾಗ ಲೈಟ್ ಹೌಸಿಂದ ಒಬ್ಬರು ವಯಸ್ಸಾದವರು ಸ್ಕೂಟಿಯಲ್ಲಿ ಆ ಕಡೆ ನೋಡ್ತಾ ಡೈರೆಕ್ಟಾಗಿ ಪಾಸಾಗಿಬಿಟ್ರು. ನಾನು ಮುಂದಿಂದ ಬರ್ತಾಯಿದ್ದೆ, ಹಿಂಗಿಂದ ಪಾಸಾಗಿ ಬಂದರು. ಜಸ್ಟು ಮಿಸ್ಸು. ಯಾಕಂದ್ರೆ ನೀವು ಬಗೆಯಲ್ಲಿ ಗಾಡಿ ತೆಗೆದ್ರೆ ನಾವು ಗಾಡಿ ತಗೊಂತಾರಲ್ಲ. ಸೊ ರೆಡ್ ತಾರ್ ನೋಡಿದಾಗ ನಮ್ಮ ತಾರ್ ನೆನಪಾಗುತ್ತೆ. ಇಲ್ಲಪ್ಪ ಇವ್ರು ರೋಡ್ ಸರಿ ಮಾಡೋದಿಲ್ಲ, ನಾನೇ MLA ಆಗಬೇಕೀಗಷ್ಟೇ. ಸರ್ ನಮಸ್ಕಾರ. ನೀವೆಲ್ಲಿದ್ದೀರಾ? ಕಾಲೇಜಲ್ಲೇ ಇದ್ದೀರಾ? ಓಕೆ, ಬಂದೆ ಹಂಗಾದರೆ. ಓಕೆ, ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಸರ್ ನಿಮ್ಮ ಕನ್ನಡಿಗ. ಇವತ್ತು ನನ್ನ ಡೈಲಿ ವ್ಲಾಗ್ನ 6ನೇ ದಿನ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶಪ್ ಆಗಿ ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ಕೈಯೆಲ್ಲ ಮುಗಿದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದೆ. ಆಗ್ತಾಯಿಲ್ಲ ಬಿಕಾಸ್ ವೈಫೈ ಕನೆಕ್ಷನ್ ಹೋಗಿದೆ ಆ್ಯಂಡ್ ಇಲ್ಲಿ ಮನೆ ಹತ್ರ ಫುಲ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಬೈಕ್ ತೊಗೊಂಡು ಪೇಟೆ ಕಡೆ ಹೋಗ್ತಾಯಿದ್ದೀನಿ ವೀಡಿಯೋ ಅಪ್ಲೋಡ್ ಆಗಲಿ ಅಂತ. ಇನ್ನು 19%ಗಲ್ಲೇ ಸ್ಟಾಪ್ ಆಗಿದೆ ಯೂಟ್ಯೂಬ್ಗೆ ಹಾಕಿರೋ ವೀಡಿಯೋ. ಡೇ 5 ಅದಾದಮೇಲೆ ಇವಾಗ NS ಇದೆ, ಪೆಟ್ರೋಲ್ ಕಮ್ಮಿ ಇದೆ. ಸೊ ಹಂಗೆ ಒಂದು ರೌಂಡ್ ಹೋಗಿ ಬರೋಣ, ಪೆಟ್ರೋಲ್ ಹಾಕ್ಕೊಂಡು ಬರೋಣ ಅಂತ. ಮಳೆ ಬರೋ ಥರ ಬೇರೆ ಇದೆ. ಸೊ ಅಷ್ಟು ಒಳಗಡೆ ಒಂದು ರೌಂಡ್ ಹೋಗಿ ಬರೋಣ. ಆ್ಯಂಡ್ ನಾನು ಡಿಗ್ರಿ ಕಾಲೇಜ್ ಕಡೆ ನಾನು ಇನ್ನೂ ಹೋಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಸರಿಗೆ ಕಾಲ್ ಮಾಡ್ತೀನಿ, ಅವರಿದ್ದರೆ ಹೋಗಿ ಮೀಟ್ ಮಾಡಿಸ್ಕೊಂಡು ಬರೋಣ. ಮೀಟ್ ಮಾಡ್ಕೊಂಡು ಅವ್ರಿಗೆ ಮಾತಾಡಿಸಿ ಹಾಗೆ ಬರ್ತೀನಿ. ಸೊ ಬನ್ನಿ ಸಿಗೋಣ. ಆ್ಯಕ್ಚುಲಿ ನಿನ್ನೆ ಸ್ಮೈಲ್ ಅವ್ರದ್ದು ಹಾಕಿದ್ದೆ, ಇವತ್ತು ತಲಾಬತ್ ಅವ್ರದ್ದಿದೆ. ಸೊ ನಿನ್ನೆ ನಾನು ಸ್ಮೈಲ್ ಅವ್ರದ್ದು ಹಾಕಿದ್ದೆ ಆ್ಯಂಡ್ ಇವತ್ತು ನಾನು ತಲಾಬತ್ ಅವ್ರದ್ದು ಹಾಕ್ತಾಯಿದ್ದೀನಿ. ಗ್ಲೌಸ್ ಇದು ಬಂದುಬಿಟ್ಟು ಆ್ಯಕ್ಚುಲಿ ಇದೆಲ್ಲ ದುಬೈ ಇದೆ. ಇದು ಕೂಡ ಗ್ರಿಪ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಇಷ್ಟ ಆಯಿತು ನನಗೆ. ಸೊ ಸ್ವಲ್ಪ ದಿನ ಅಷ್ಟೇ ಊರ ಕಡೆ ವ್ಲಾಗ್, ಅದಾದಮೇಲೆ ಬ್ಯಾಂಗ್ಳೂರು ಕಡೆ ವ್ಲಾಗ್ ಆಗುತ್ತೆ. ನಾನು ಈ ಸ್ಕೂಟ್ರಲ್ಲಿ ನೀವು ವ್ಲಾಗ್ಸ್ನೆಲ್ಲ ನೋಡಿರ್ಬೋದು. ಸೊ ನಾನು ಅದಕ್ಕೆ ಆವಾಗ ಇದು ಯೂಸ್ ಮಾಡ್ತಿದ್ದೆ ಬಿಕಾಸ್ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ವರ್ಕ್ ಹುಡ್ಕಕ್ಕೆ. ಇಲ್ಲಪ್ಪ ಇವ್ರು ರೋಡ್ ಸರಿ ಮಾಡೋದಿಲ್ಲ, ನಾನೇ MLA ಆಗಬೇಕೀಗಷ್ಟೇ. 200 ಹಾಕಿ ಹಾಗಾದಾಗ. ಯಾಕಂದ್ರೆ ನೀವು ಬಗೆಯಲ್ಲಿ ಗಾಡಿ ತೆಗೆದ್ರೆ ನಾವು ಗಾಡಿ ತಗೊಂತಾರಲ್ಲ. ಇವಾಗ ಐ ಥಿಂಕ್ ಕಾಲೇಜ್ದು ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಆ್ಯಂಡ್ ಯಾರೆಲ್ಲ BCom ಚೂಸ್ ಮಾಡಬೇಕಂತ ಇದ್ದೀರೋ ನಮ್ಮ ಕಾಲೇಜ್ಗೆ ಹೋಗ್ಬಿಡಿ. ಸುಧೀಂದ್ರ ಕಾಲೇಜ್, ಶ್ರೀ ಗುರು ಸುಧೀಂದ್ರ ಕಾಲೇಜ್ ನಾನು ಕಲ್ತಿರೋ ಕಾಲೇಜಲ್ಲೇ. ಸೊ ಒಳ್ಳೆ ಸಪೋರ್ಟ್ ಇದೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು, ಯಾರೆಲ್ಲ BCom ಮಾಡಬೇಕಂತ ಇದ್ರೋ BCA ಕೂಡ ಇದೆ, BBA ಕೂಡ ಇದೆ. ಸೊ ನೀವು ಆ ಕಾಲೇಜ್ಗೆ ಹೋಗ್ಬೋದು, ಶ್ರೀ ಗುರು ಸುಧೀಂದ್ರ ಕಾಲೇಜ್. ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್, ಹೀರೋ ಆಫ್ ಮೈ ಲೈಫ್. ಯು ಕ್ಯಾನ್ ಸಿ ಓವರ್ ಹಿಯರ್, ಹೀರೋ ಆಫ್ ಮೈ ಲೈಫ್. ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಪ್ರಿನ್ಸಿಪಾಲರು. ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಈ ಪ್ರಿನ್ಸಿಪಾಲರು. ಯು ಕ್ಯಾನ್ ಸಿ ಯುವರ್ ಹೀರೋ ಆಫ್ ಮೈ ಲೈಫ್. ಸರ್ ನಮಸ್ಕಾರ. ನೀವೆಲ್ಲಿದ್ದೀರಾ? ಕಾಲೇಜಲ್ಲೇ ಇದ್ದೀರಾ? ಓಕೆ, ಬಂದೆ ಹಂಗಾದರೆ. ಓಕೆ, ಇವ್ರು ಯಾವತ್ತು ನನ್ನ ಕಾಲ್ ಪಿಕ್ ಮಾಡದೇ ಇರೋ ಹಿಸ್ಟ್ರಿನೆಲ್ಲ ಇವಾಗ ಕಾಲ್ ಪಿಕ್ ಮಾಡಿದ್ದಾರೆ. ಅಲ್ಲಿಗೋ ಒಂದು ರೌಂಡ್ ಹೋಗಿ ಮಾತಾಡಿಸ್ಕೊಂಡು, ಹೀ ನೋಸ್ ಮೈ ಪ್ರಾಬ್ಲಮ್ ಆ್ಯಕ್ಚುಲಿ ನೋಡಿದ್ದೀನಿ ಅಂದ್ಕೊತೀನಿ. ಸೊ ಬನ್ನಿ ಒಂದು ರೌಂಡ್ ಪ್ರಿನ್ಸಿಗೆ ಒಂದು ಮಾತಾಡ್ಸ್ಕೊಂಡು ಬರೋಣ. ಓಕೆ, ನಾನು ಕಲ್ತಿರೋ ಕಾಲೇಜ್ ಶ್ರೀ ಗುರು ಸುಧೀಂದ್ರ ಡಿಗ್ರಿ ಕಾಲೇಜ್ ಭಟ್ಕಳ. ಯಾರೆಲ್ಲ BCom ಮಾಡಬೇಕಂತಿದ್ರಿ, BCA ಮಾಡಬೇಕಂತಿದ್ರಿ, BBA ಮಾಡಬೇಕಂತಿದ್ರಿ ಇದೇ ಕಾಲೇಜಲ್ಲಿ ಮಾಡಿ. ಅದಾದಮೇಲೆ ಆಫ್ಟರ್ ದಟ್ ಇನ್ನೇನು ಹೇಳ್ತಾರೆ, PUC ಕೂಡ ನೀವು ಇಲ್ಲೇ ಮಾಡ್ಬೋದು. ಆ್ಯಂಡ್ ಮೊದಲು PUC ಬಂದುಬಿಟ್ಟು ಇಲ್ಲಿತ್ತು. ಸೊ ಇವಾಗ ಚೇಂಜ್ ಮಾಡಿದ್ದಾರಂತೆ, ಇಲ್ಲಿ ಇಂಗ್ಲೀಷ್ ಸ್ಕೂಲ್ ಹತ್ರ ಆಗಿದೆ. ಸೊ ಅಲ್ಲಿ ಹೋದರ್. ಇವಾಗ ಮಳೆ ಬರ್ತಾ ಉಂಟು. ಐ ಮೆಟ್ ಮೈ ಪ್ರಿನ್ಸಿಪಾಲ್ರಿಗೆ ಸಿಕ್ಕಿದ್ದೆ, ವೀರೇಂದ್ರ ಶಾನ್ಭಾಗ್ ಸರ್. ಸೊ ಡಿಗ್ರಿ BCom ಹತ್ರ ಹೋಗಬೇಕಿತ್ತು, ಬಟ್ ಇಟ್ ವಾಸ್ ಲೈಕ್ ಮಳೆ ಬರ್ತೈತೆ. ಸೊ ಅಮ್ಮ ಕಾಲ್ ಮಾಡಿದ್ರು, ಅಲ್ಲಿ ಗೋ ಬ್ಯಾಕ್ ಟು ಮನೆಗೆ ಹೋಗ್ತೀನಿ ಇವಾಗ ಕೆಲಸಕ್ಕೋ. ಸೊ BCom ಕಾಲೇಜ್ ಹತ್ರ ಹೋಗಬೇಕಿತ್ತು, ಬಟ್ ಇವಾಗ ಲೈಕ್ ಮಳೆ ಬರ್ತಾಯಿದೆ. ಸೊ ರೆಡ್ ತಾರ್ ನೋಡಿದಾಗ ನಮ್ಮ ತಾರ್ ನೆನಪಾಗುತ್ತೆ. ಶಾಪ್ ಇದೆ, ಶಾಪಲ್ಲಿ ಇಟ್ಟು ಹೋಗ್ಬೋದೇನು. ಇವಾಗ ನೈಟ್ ಮೋಡ್ ಆನ್ ಮಾಡ್ಕೊಂಡಿದ್ದೀನಿ, ಬೇಗ ಮನೆ ಹೋಗಿ ಮುಟ್ಟೋಣ. ಮಳೆ ಬರೋ ಥರ ಐತೆ, ಬರ್ತಾ ಇದೆ. ಸೊ ನಾನು ಇವತ್ತು ಅಮೀಸ್ ಜೊತೆ ಕಂಟೆಂಟ್ ಮಾಡೋಕ್ಕೆ ಹೋಗಿದ್ದೆ, ಬಟ್ ನಾನು ಈ ಕ್ಯಾಮ್ರಾ ತೊಗೊಂಡು ಹೋಗಬೇಕಿತ್ತು. ಬಟ್ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಿಲ್ಲ ಬಿಕಾಸ್ ನಾನು ಇಲ್ಲಿ ನನ್ನ ಫ್ರೆಂಡಿನ ಶಾಪ್ ಹತ್ರ ಇಟ್ಟು ಹೋಗಿದ್ದೆ. ದೆನ್ ಮಾಡಿರೋ ವೀಡಿಯೋನ ಎಡಿಟ್ ಮಾಡಬೇಕು ಬೇಗ. ಗೊತ್ತಿಲ್ಲ ನೈಟ್ ವಿವೆಲ್ ಹೆಂಗೆ ಬರ್ತಾ ಇದೆ ಅಂತ. ಸೊ ಇವಾಗ ಮಳೆ ಬರೋಕ್ಕಿಂತ ಮೊದಲು ಮನೆಗೆ ಹೋಗಿ ಮುಟ್ಕೋಬೇಕಷ್ಟೆ. ಸಣ್ಣಕ್ಕೆ ಮಳೆ ಬರ್ತಾ ಉಂಟು, ಅಷ್ಟರೊಳಗೆ ಹೋಗಿ ಮುಟ್ಕೊಳ್ಳೋಣ.
ಇವಾಗ ಜಸ್ಟ್ ಮಿಸ್ಸು. ನಾನು ಆ ಕಡೆಯಿಂದ ಬಂದ ರೋಡಿಂದ ಬರುವಾಗ ಲೈಟ್ ಹೌಸಿಂದ ಒಬ್ಬರು ವಯಸ್ಸಾದವರು ಸ್ಕೂಟಿಯಲ್ಲಿ ಆ ಕಡೆ ನೋಡ್ತಾ ಡೈರೆಕ್ಟಾಗಿ ಪಾಸಾಗಿಬಿಟ್ರು. ನಾನು ಮುಂದಿಂದ ಬರ್ತಾಯಿದ್ದೆ, ಹಿಂಗಿಂದ ಪಾಸಾಗಿ ಬಂದರು. ಜಸ್ಟು ಮಿಸ್ಸು. ನಾನು ಬ್ರೇಕ್ ಹೊಡಿದೆ, ನಾನು ಕಂಟ್ರೋಲ್ ಮಾಡದೇ ಇದ್ದಿದ್ರೆ ಪಕ್ಕ ನಾನು ಕೊಡ್ತಾ ಇದ್ದೆ ಅಂತ. ಅಜ್ಜ ಅವರು ನನ್ನ ಕಡೆ ನೋಡೇ ಇಲ್ಲ. ಸೊ ಪುಣ್ಯಕ್ಕೆ ದೇವ್ರ ದಯಿಂದ ಏನೂ ಆಗಿಲ್ಲ. ಇವಾಗಲೂ ಅದೇ ಟಪ ಅಂತ ಬೇವರ್ಸ್. ಮನೇಲಿ ಇದ್ದೀನಿ, ಮೊದಲೇ ಎಷ್ಟೊಂದು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ. ಅದಲ್ಲದೆ ಇವಾಗ ಈ ಥರದ್ದು ಏನಾದರೂ ಆಯಿತು ಅಂತ ಹೇಳಿದ್ರೆ ಆಯಿತು. ಸೊ ನೈಟ್ ವಿವಲ್ಲಿ ನಾನು ಇವಾಗ ಕ್ಯಾಮ್ರಾ ಹಾಕ್ಕೊಂಡು ಹೋಗೋದೇ ಫುಲ್ ವೇಸ್ಟು. ಬಿಕಾಸ್ ನಮ್ಮೂರಲ್ಲಿ ಬೀದಿ ದೀಪನೇ ಇಲ್ಲ. ನೈಟ್ ಇದನ್ನು ಏನಂತ ಕವರ್ ಮಾಡ್ತೀರಾ? ಫುಲ್ ಕತ್ಲಲ್ಲಿ ತೊಗೊಂಡು ಹೋಗ್ದಂಗೆ ಆಗುತ್ತೆ ಅಷ್ಟೇ. ಸೊ ಅಲ್ಲಿ ಆಫ್.